ಬಳ್ಳಾರಿ ಎಸ್ ಪಿ ಶೋಭಾ ರಾಣಿ ಅವರನ್ನು ನಾವು ಮಾತಾಡಿಸಿದ್ವಿ, ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿಸಿದ್ವಿ. ಆಗ ಅವರೊಂದು ಮಾತು ಹೇಳ್ತಾರೆ, ಕಾನೂನೇ ದೊಡ್ಡದು, ಅದಕ್ಕಿಂತ ಮೇಲೆ ಯಾರೂ ಇಲ್ಲ. ದರ್ಶನ್ ಇದೀಗ ಬಳ್ಳಾರಿಗೆ ಶಿಫ್ಟ್ ಆಗಿದ್ದು, ದಾಸನ ಎಲ್ಲ ಆಟಗಳಿಗೆ ಬ್ರೇಕ್ ಹಾಕಲಾಗಿದೆ. ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ. ಕಾಟೇರನ ಅಟ್ಟಹಾಸಕ್ಕೆ ಖಡಕ್ ಆಫೀಸರ್ ನೇತೃತ್ವದಲ್ಲಿ ಖಾಕಿ ಫುಲ್ ಸ್ಟಾಪ್ ಹಾಕಲಾಗಿದೆ. ವಿಶೇಷವಾಗಿ ಇನ್ನು ಮುಂದೆ ದರ್ಶನ್ ಜುಟ್ಟು ಲೇಡಿ ಸಿಂಗಮ್ ಕೈಯಲ್ಲಿರುತ್ತೆ. ಯಾರು ಈ ಶೋಭಾ ರಾಣಿ, ಏನು ಮಾತಾಡಿದ್ದಾರೆ ಅವ್ರು ಹೇಳ್ತಾರೆ ಅಂದರೆ ಯಾವ ರೀತಿ ಇದೆ ಅಂತಂದರೆ, ನಾ ಮಾಟೆ ಶಾಸನ, ನನ್ನ ಮಾತೆ ಇನ್ನು ಮುಂದೆ ಶಾಸನ ಇಲ್ಲಿ ಅಂದರೆ ಕಾನೂನೇ ಮಾತಾಡುತ್ತೆ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಅವರನ್ನು ಮಾತಾಡಿಸಿದ್ವಿ, ಕೇಳಿಸ್ಕೊಳ್ಳಿ. ಬೇರೆ ಬಿಸ್ನೆಸ್ ಹೆಂಗಿದಾರೋ ಹಾಗೆ ಇವರು ಸುಮ್ಮನೆ ಅನ್ವಾಂಟೆಡ್ ಇಲ್ಲ ಅಭಿಮಾನಿಗಳು ಬಂದು ಇಲ್ಲಿ ಭೇಟಿಗೆ ಅವಕಾಶ ಇದೆ. ಬಟ್ ಜೈಲ್ ಇಸ್ ಅ ಜೈಲ್. ಯಾರಿಗೂ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಏನು ಮ್ಯಾನ್ಯುಯಲ್ ಅಲ್ಲಿ ಇದೆ ಪ್ರಿಸನರ್ಸ್ದು ಏನಿದೆ ಅದ್ರ ಪ್ರಕಾರನೇ ನೆಟ್ಕೊಂಡು ಹೋಗುತ್ತೆ. ಏನು ವ್ಯತ್ಯಾಸ ಆಗಲ್ಲ, ಯಾರಿಗೂ ಏನು ತಾರತಮ್ಯ ಇಲ್ಲ. ಎಲ್ಲರೂ ಬೇರೆ ಪ್ರಿಸನರ್ಸ್ ಹೇಗಿದ್ದಾರೋ ಹಾಗೆ ಇವರು ಇರ್ತಾರೆ ಅಷ್ಟೇ. ಸುಖ ಸುಮ್ಮನೆ ದಾಸನ ಭೇಟಿಗೆ ಬರುವಂತಿಲ್ಲ. ಅನ್ವಾಂಟೆಡ್ ಯಾರನ್ನೂ ಸಹ ಅಲ್ಲಿ ಬಿಡಲ್ಲ. ಓನ್ಲಿ ವಿಸಿಟರ್ಸ್, ಲಾಯರ್ಸ್ ಆ ಥರ ಏನಿದ್ದಾರೆ ಅವ್ರಿಗೆ ಮಾತ್ರ ಅಲೋಡ್ ಇದೆ. ಸುಮ್ಮನೆ ಅನ್ವಾಂಟೆಡ್ ಇಲ್ಲ ಅಭಿಮಾನಿಗಳು ಆ ಥರ ಇಲ್ಲಿ ಬಂದು ಇಲ್ಲಿ ಭೇಟಿಗೆ ಅವಕಾಶ ಇರಲ್ಲ. ಈಗ ಮೇಡಮ್, ಜೈಲಿನಲ್ಲಿ ಶಿಕ್ಷೆ ಅನುಭವಿಸಿ ಬಂದಂಥ ಮಾಜಿ ಕೈದಿಗಳು ಹೇಳ್ತಾ ಇದ್ದಾರೆ, ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಂತ್ರಿಯಾಗಿದ್ದರು, ಬಳ್ಳಾರಿಗೆ ಬಂದ್ರ ಮೇಲೆ ರಾಜನ್ ಥರ ದರ್ಶನ್ ಇರ್ತಾರೆ ಅಂತ ಹೇಳಿ. ಇದೊಂದು ದೊಡ್ಡ ಪ್ರಶ್ನಾರ್ಥಕವಾಗಿ ಉಳ್ಕೊಂಡಿದೆ ಮೇಡಮ್ ಎಲ್ಲರಿಗೂ. ಏನೇ ಬೇರೆ ಎಲ್ಲಾ ಪ್ರಿಸನರ್ಸ್ ಹೆಂಗಿದ್ದಾರೆ ಹಂಗೆ ಇರ್ತಾರೆ. ಜೈಲ್ ಮ್ಯಾನ್ಯುಯಲ್ ಹೆಂಗಿದೆ ಅದೇ ತರ ಪಾಲಿಸ್ತೀವಿ. ಅವ್ರು ಹೆಂಗಿರ್ತಾರೆ ಅದನ್ನ ನಾವು ಹೆಂಗೆ ಡಿಸೈಡ್ ಮಾಡ್ಲಿಕ್ಕಾಗುತ್ತೆ, ಆ ತರ ಅಲ್ಲ. ಬಟ್ ಜೈಲ್ ಇಸ್ ಅ ಜೈಲ್. ಅದರಲ್ಲಿ ಹೆಂಗೆ ಬೇರೆ ಪ್ರಿಸನರ್ಸ್ಗೆ ಏನು ಇದೆ ಫೆಸಿಲಿಟಿ ಅವ್ರಿಗೂ ಇರ್ತದೆ. ಜೈಲಿನ ಬಳಿ ಫ್ಯಾನ್ ಸೇರದಂತೆ ಕ್ರಮ. ಈ ಜೈಲು ಒಂದು ಸ್ಪೆಷಾಲಿಟಿ ಅಂದ್ರೆ ಪಕ್ಕದಲ್ಲೇ ಒಂದು ರಸ್ತೆ ಇದೆ, ರೋಡ್ ಇದೆ, ಕನೆಕ್ಟಿಂಗ್ ರೋಡ್ ಇದೆ. ಅಲ್ಲಿ ಮನೆಗಳು ಸಹ ಇರುತ್ತೆ. ಅಲ್ಲಿ ಕ್ರೌಡ್ ಅಲ್ಲಿ ಏನು ನಿಂತ್ಕೊಳ್ದೇ ಇರೋ ತರ ಹೇಳಿದೀವಿ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿವಿ. ಅದನ್ನ ನೋಡ್ಕೊಳ್ತಾರೆ, ಯಾವುದೇ ಕ್ರೌಡ್ ಅಲ್ಲಿ ಇರ್ಲಿಕ್ಕೆ ಬಿಡಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ನಿಯತ್ತು ಇರುವಂಥ ಅನೇಕ ಪೊಲೀಸ್ ಆಫೀಸರ್ಸ್ ಇದ್ದಾರೆ. ನಾವು ಅವ್ರನ್ನ ಬಳಸ್ಕೊಳ್ಳೋದಿಲ್ಲ ಅಷ್ಟೇ. ಎಂತೆಂಥ ನಿಯತ್ತಿರೋ ಪೊಲೀಸ್ ಆಫೀಸರ್ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಈ ರಾಜಕಾರಣಿಗಳಿದಾರಲ್ಲ, ನರಸತ್ತ ರಾಜಕಾರಣಿಗಳು ಅವರನ್ನು ಎಲ್ಲಿ ಯಾವುದಾದ್ರೂ ಎಕ್ಸಿಕ್ಯೂಟಿವ್ ಕ್ಷೇತ್ರಕ್ಕೆ ಹಾಕಿಬಿಟ್ಟು ಆರಾಮಾಗಿರ್ತಾರೆ. ದುಡ್ಡು ಯಾರು ಕೊಡ್ತಾನೆ, ಕಚಡಗಳು ಯಾರಿರ್ತಾರೆ, ಅವರನ್ನು ಬೇಕಾದ ಜಾಗದಲ್ಲಿ ಮೇಂಟೈನ್ ಮಾಡ್ತಾರೆ. ನೋಡಿ, ಬಳ್ಳಾರಿಯಲ್ಲಿ ಓರ್ವ ಭೂಗತ ಪಾತಕಿ ಇದ್ದಾನೆ. ಆತನ ಹೆಸರು ಯೂಸುಫ್ ಬಚ್ಚಾ ಖಾನ್ ಅಲಿಯಾಸ್ ಸುಲೇಮಾನ್ ಖಾದ್ರಿ. ನೋಡಿ, ಈತ ಎಷ್ಟು ಪ್ರಭಾವಶಾಲಿಯಾಗಿದ್ದ ಅಂತಂದರೆ, ಯೂಸುಫ್ ಖಾನ್ ಜೈಲಿನೊಳಗೆ ಕೂತ್ಕೊಂಡೇ ದೊಡ್ಡ ದಂಧೆ ಮಾಡ್ತಾ ಇದ್ದ. ಬಳ್ಳಾರಿಯಲ್ಲಿ ಯೂಸುಫ್ ಖಾನ್ನ ದೊಡ್ಡ ದಂಡೆ ಇದೆ. ಆ ದಂಡಿಗೆ ದೊಡ್ಡ ಉದ್ಯಮಿಗಳೇ ಟಾರ್ಗೆಟ್. ಎಲ್ಲ ಉದ್ಯಮಿಗಳು ಹಫ್ತಾ ವಸೂಲಿ. ಇವನು ಒಳಗಿರ್ತಾ ಇದ್ದ. ಇವನ ಗ್ಯಾಂಗು ಇವನು ಹೇಳ್ದಂಗೆ ಒಬ್ಬ ಉದ್ಯಮಿ ಒಂದು ಹೋಟೆಲ್ಗೆ ಹೋದರೆ, ಹೆಂಡತಿ ಮಕ್ಕಳ ಜೊತೆ ಪಿಕ್ಚರ್ಗೆ ಹೋದರೆ, ಹೊರಗಡೆ ಸುತ್ತಾಡ್ತಾ ಇದ್ರೆ ಫೋಟೋ ತೆಗೆಯೋದು. ಇವ್ರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಫೋಟೋ ತೆಗೆಯೋದು. ಇವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಫೋಟೋ ಸೆರೆ ಹಿಡಿತಾ ಇತ್ತು ಗ್ಯಾಂಗ್. ಆಮೇಲೆ ಉದ್ಯಮಿಗಳ ಮಕ್ಕಳ ವಿಡಿಯೋವನ್ನು ಕೂಡ ವಿಡಿಯೋ ಮಾಡೋದು, ಫೋಟೋ ತೆಗೆಯೋದು. ಸ್ಕೂಲ್ಗೆ ಹೋದರೆ ಮತ್ತೊಂದು ಕಡೆ ಎಲ್ಲವನ್ನು ಪೆನ್ ಡ್ರೈವ್ನಲ್ಲಿ ಸ್ಟೋರ್ ಮಾಡ್ತಾಯಿದ್ರು, ಪೆನ್ ಡ್ರೈವ್ನಲ್ಲಿ. ಆಮೇಲೆ ಆ ಪೆನ್ ಡ್ರೈವನ್ನು ಜೈಲಲ್ಲಿದ್ದ ಯೂಸುಫ್ಗೆ ಕಳಿಸ್ತಾ ಇದ್ರು. ಅವೇನು ಮಾಡ್ತಾ ಇದ್ದ, ಜೈಲಿಂದಲೇ ಉದ್ಯಮಿಗಳಿಗೆ ಕರೆ ಮಾಡೋದು. ನಾನು ಯೂಸುಫ್ ಮಾತಾಡೋದು ಜೈಲ್ ಒಳಗಡೆಯಿಂದ. ಅಲ್ಲಿ ಹೊರಗಡೆ ಎಲ್ಲ ಏನಾಗ್ತಾ ಇದ್ದು ನನಗೆ ಗೊತ್ತಿದೆ. ನಿನ್ನೆ ನೀವು ಈ ಸಿನಿಮಾಗೆ ಹೋಗಿದ್ದೆಲ್ಲ, ನೀನು ನಿನ್ನೆ ಇಂಥ ಏರಿಯಾದಲ್ಲಿ ತಿಂಡಿ ತಿಂತಾ ಇದ್ದೆಲ್ಲ, ನಿನ್ನ ಮಗು ಈ ಬಟ್ಟೆ ಹಾಕಿತ್ತಲ್ಲ, ಅರೆ ನಿನ್ನ ಮಗಳು ಈ ಏರಿಯಾದಲ್ಲಿ ಓಡಾಡ್ತಾ ಇದ್ರಲ್ಲ, ಎತ್ತು ಬಿಡ್ತೀನಿ, ಹಫ್ತಾ ಕೊಡು, ನಿನ್ನನ್ನು ಎತ್ತು ಬಿಡ್ತೀನಿ ಅಂತ ಧಮಕಿ ಆಗ್ತಾ ಇದ್ದಂತೆ. ಇದು ಪೊಲೀಸರು ಹೇಳೋದು. ಭಯ ಬಿದ್ದು ಉದ್ಯಮಿಗಳು ಹಣ ಕೊಡ್ತಾ ಇದ್ರು.
ಯೂಸುಫ್ನ ಕಾಟಕ್ಕೆ ಬೇಸತ್ತೋಗ್ತಾರೆ ಉದ್ಯಮಿಗಳು. ಆದರೆ ಪೊಲೀಸ್ ಅಧಿಕಾರಿಗಳು ಯಾವಾಗ ಖಡಕ್ಕಾಗಿ ಸಿಗ್ತಾರೆ, ಎಲ್ಲ ಮಾಹಿತಿ ಸಿಗ್ತಾ ಇದ್ದಾಗೆ ಪೊಲೀಸ್ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ. ಬಳ್ಳಾರಿ ಜೈಲಲ್ಲಿ ಯೂಸುಫ್ ನೆಟ್ವರ್ಕನ್ನು ಯಾವ ರೀತಿ ಕಟ್ ಮಾಡಿ ಬಿಸಾಕ್ತಾರೆ ಅಂತಂದರೆ, ಯೂಸುಫ್ ಬಾಲ ಕಟ್ ಮಾಡಿದ ಬೆಕ್ಕಿನ ಥರ ಬಿದ್ಕೊಂಡ್ಬಿಡ್ತಾನೆ. ಈಗ ಬಳ್ಳಾರಿ ಜೈಲಲ್ಲಿ ತೆಪ್ಪಗಾಗಿದ್ದಾನೆ ಯೂಸುಫ್ ಬಚ್ಚಾ ಖಾನ್. ಕಾರಣ ಪೊಲೀಸರು. ನಮ್ಮಲ್ಲಿರುವಂಥ ಪೊಲೀಸರು ಇದ್ದಾರೆ. ಫ್ರೀ ಬಿಡಿ. ಕೆಲವು ಪೊಲೀಸ್ ಅಧಿಕಾರಿಗಳು ಲಂಚ ಕೊಟ್ಟು ಬರೋಕ್ಕೆ ರೆಡಿ ಇರೋದಿಲ್ಲ. ಅವರಿಗೆ ಲಂಚ ಕೊಟ್ಟು ಬರಲ್ಲ ಅವರು. ಯಾಕಂದರೆ ಅವರಿಗೆ ಲಂಚದಲ್ಲಿ ಏನು ಮಾಡಬೇಕಾಗಿಲ್ಲ, ಅಷ್ಟು ಶ್ರೀಮಂತ ಫ್ಯಾಮಿಲಿಯಿಂದ ಬಂದವರು ಇದ್ದಾರೆ. ಅವರಿಗೆ ನೀವು ಫ್ರೀ ಹ್ಯಾಂಡ್ ಕೊಟ್ಟರೆ, ಈಗಲೂ ಹೇಳ್ತೀನಿ, ಇವನ್ ಬೆಂಗಳೂರಲ್ಲೂ ಕೂಡ ಈ ರೋಡ್ ರೇಜಲ್ಲಿ ಆಯ್ತಲ್ಲ, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಬಿಡಿ. ನಿಷ್ಠಾವಂತ ಪೊಲೀಸರಿಗೆ ಕಾಂಜಿ ಪಿಂಜಿಗಳಿಗೆಲ್ಲ ತಿಂದು ತೇಗಿಬಿಡ್ತವೆ. ನಿಷ್ಠಾವಂತ ಪೊಲೀಸ್ ಆಫೀಸರ್ಗಳಿಗೆ ನೀವು ಮುಕ್ತ ಹ್ಯಾಂಡ್ ಕೊಟ್ಟರೆ, ಒಂದು ಮಗು ಮತ್ತೊಂದು ಮಗುವಿನಿಂದ ಒಂದು ಬೊಂಬೆ ಕದಿಯೋಕ್ಕೆ ಸಾಧ್ಯ ಇಲ್ಲ ರೀ. ಒಂದು ಬೊಂಬೆ ಕದಿಯೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಉಳಿದವರೆಲ್ಲ ಯಾವ ಲೆಕ್ಕ? ನಮ್ಮ ಕರ್ನಾಟಕ ಪೊಲೀಸರನ್ನು ಹಾಳು ಮಾಡಿದೆ ನಮ್ಮ ರಾಜಕಾರಣಿಗಳು. ಮುಂದೆ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.